ದಿವಸ ನಾವು ಈ ಪ್ರತಿಭಟನೆಯನ್ನು ಯಾಕಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟ ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜು ಹಾಗೂ ಪ್ರೌಢಶಾಲೆಯ ಸುಮಾರು 40 ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಇವತ್ತು ವೇತನ ಆಗದೆ 8 ತಿಂಗಳಾಯಿತು. ಪದೇ ಪದೇ ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ವ್ಯವಸ್ಥೆ ಆಗಲಿಲ್ಲ. ಈ ಒಂದು ಆಡಳಿತ ಮಂಡಳಿಯವರು ಕೂಡ ಇದನ್ನು ನಾವು ಘಟನೋತ್ತರ ಮಂಜೂರಾತಿ ಮಾಡಿಕೊಳ್ಳುವ, ಆ ಸಂಬಳವನ್ನು ಕೊಡಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಆಡಳಿತ ಮಂಡಳಿಯ ಬಹುತೇಕ ಎಲ್ಲ ಸದಸ್ಯರು ಹೇಳಿದ್ದಾರೆ. ಆದರೆ ಕಾರ್ಯನಿರ್ವಹಣಾಧಿಕಾರಿಯವರು ಆ ಒಂದು ವೇತನವನ್ನೇ ಪಾವತಿ ಮಾಡಲಿಕ್ಕೆ ತಯಾರಿಲ್ಲ. ಇವರು ಆಯುಕ್ತರಿಗೆ ಕಳಿಸಿದ್ದಾರೆ. ಆಯುಕ್ತರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇದನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ. ಆಯುಕ್ತರ ಅಧಿಕಾರವನ್ನು ಬಿಟ್ಟು ಅಧಿಕಾರ ಇಲ್ಲದೇ ಇರುವಂಥವರಿಗೆ ಕಳಿಸಿಕೊಟ್ಟಿರುವಂಥದ್ದು ನಮ್ಮ ಒಂದು ಅಧಿಕಾರಿಗಳ ನಾಚಿಕೆಗೇಡಿನ ವ್ಯವಸ್ಥೆ ಅಂತೇಳಿ ಆಗ್ತದೆ. ಯಾಕೆಂತೇಳಿ ನನ್ನ ಅಧಿಕಾರವನ್ನು ನನಗೆ ಚಲಾಯಿಸಲಿಕ್ಕೆ ಗೊತ್ತಿರಬೇಕು, ಅದು ಮಾಡದೆ ಈ ರೀತಿಯಾಗಿ ಇನ್ನೊಂದು ಬಡಪಾಯಿಗಳಿಗೆ ಅನ್ಯಾಯ ಮಾಡುವುದು ಸರಿಯಲ್ಲ. ಆದ್ದರಿಂದ ನಾವು ಇದಕ್ಕೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ, ದೇವಸ್ಥಾನದವರಿಗೆ, ಕಾಲೇಜಿನವರಿಗೆ ಎಲ್ಲ ಮಾಹಿತಿ ಕೊಟ್ಟು ಈ ದಿನ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯು ಮೌನ ಪ್ರತಿಭಟನೆ ಆಗಿರ್ತದೆ. ನಾವು ಪ್ರಾಸ್ತಾವಿಕ ಮಾಡಿದ ನಂತರ ಮೌನವಾಗಿ ಕೂತ್ಕೊಳ್ಳುವಂಥದ್ದು. ಈಗಾಗಲೇ ಇವನ ಗಮನಕ್ಕೆ ತಂದಿದ್ದೇವೆ, ಬರ್ತೇನೆ ಅಂತ ಹೇಳಿದ್ದಾರೆ. ಅವ್ರು ಬರದೇ ಇರಲಿ, ನಮ್ಮದು 1 ಗಂಟೆ ಕಾಲ ಈಗ ಸ್ಟಾರ್ಟ್ ಮಾಡಿದ ನಂತರ 1 ಗಂಟೆ ಕಾಲ ನಾವು ಪ್ರತಿಭಟನೆ ಮಾಡ್ತೇವೆ. ಅದು ಆಗದಿದ್ದರೆ ನಾಳೆಯಿಂದ ನಾವು ಇದೇ ರೀತಿಯಾಗಿ ಮುಂದುವರಿತಾ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿ ಈ ರೀತಿಯ ವ್ಯವಸ್ಥೆ ಯಾವತ್ತೂ ಆಗಬಾರ್ದು. ಯಾಕಂತ ಹೇಳಿದರೆ ನಮ್ಮ ಹಿಂದೂ ಸಂಸ್ಥೆ, ನಮ್ಮ ಸುಬ್ರಹ್ಮಣ್ಯದಲ್ಲಿರುವಂಥದ್ದು ಬಹುತೇಕ ಮಂದಿ 99.8% ಹಿಂದೂಗಳೇ ಇರೋದು. ಆದರೂ ನಮ್ಮ ಹಿಂದೂ ಸಂಸ್ಥೆಯಲ್ಲಿ ಹಿಂದೂಗಳಿದ್ದೇ ಹೀಗೆ ಆದರೆ ಮತ್ತು ಹಿಂದೂಗಳ ಸಂಸ್ಥೆಗಳು ಬೆಳೆಯುವುದು ಹೇಗೆ? ಇದು ಮೊಟಕುಗೊಳಿಸುವಂಥ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಹಿಂದೂ ಸಂಸ್ಥೆಗಳು ಕೂಡ ಬೆಳೆದು ವಿದ್ಯಾರ್ಥಿಗಳಿಗೆ ಹೆಚ್ಚು ವಿದ್ಯಾಭ್ಯಾಸವನ್ನು ಕೊಟ್ಟು ಅವರು ಉನ್ನತ ಉದ್ಯೋಗಕ್ಕೆ ಹೋಗಿ ದೇಶದ ನಿರುದ್ಯೋಗ ಸಮಸ್ಯೆ ಒಂದು ನಿವಾರಣೆ ಆಗುವಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ಮಟ್ಟಿಗೆ ಬಂದಿದೆ. ಆದ್ದರಿಂದ ಈ ಒಂದು ವ್ಯವಸ್ಥೆ ಮಾಡಿದ ಎಲ್ಲ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅಥವಾ ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ತಕ್ಷಣದಿಂದಲೇ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಾವು ಈ ದಿನ ಒತ್ತಾಯ ಮಾಡ್ತಾ ಇದ್ದೇವೆ. ಇನ್ನು ತಾವು ನಮ್ಮ ಕೃಷ್ಣಮೂರ್ತಿ ಭಟ್ರು ಅವರಿದ್ದಾರೆ, ನಂಬ್ಯಾರಿದ್ದಾರೆ, 1-2 ಮಾತುಗಳನ್ನು ಆಡಿ ಸರ್. ಸಾರ್ವಜನಿಕರಿಗೆ ತೊಂದರೆ ಆಗಬಹುದು, ಭಾರತೀಯ ಸಂವಿಧಾನಬದ್ಧವಾಗಿ ಕಾನೂನು ಚೌಕಟ್ಟಿನೊಳಗೆ ಪ್ರತಿಭಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಸಹಕಾರ ಮಾಡಿದ್ದೀರಿ. 1 ನಿಮಿಷ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಉಂಟು. ಮತ್ತೆ ಮೌನಕ್ಕೆ ನಾವು ಮೌನ ಪ್ರತಿಭಟನೆಯನ್ನು ಹೊಂದಿಸ್ತಾ ಇವತ್ತು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಳದ ಆಡಳಿತ ಒಳಪಟ್ಟ ಪದವಿ ಪೂರ್ವ ಕಾಲೇಜು, ಅದೇ ರೀತಿ ಶಿವರಾಮರಿಗೆ ಹೇಳಿದಾಗ ಜೂನಿಯರ್ ಕಾಲೇಜು, ಹೈಸ್ಕೂಲ್ ಇಲ್ಲಿ ಬೋಧಕರು ಬೋಧಕೇತರರಿಗೆ ಕಳೆದ 8 ತಿಂಗಳಿನಿಂದ ವೇತನ ಪಾವತಿ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಹಲವು ಬಾರಿ ಮನವಿ ಕೊಟ್ಟರು, ಕಮಿಷನರಿಗೆ, ಮಂತ್ರಿಗಳಿಗೆ, ಎಲ್ಲರಿಗೆ ಕೊಟ್ಟರು. ಇದು ಆ ಥರ ಉಳಿದಿದೆ. ಯಾಕಂದರೆ ಜೀವನ ನಿರ್ವಹಣೆ ಸಂಬಳದಿಂದಲೇ ಒಬ್ಬನ ಜೀವನ ನಡಿಬೇಕು. ಕಾರ್ಮಿಕ ಯಾಕೆಂದರೆ ಅವನ ಕೆಲಸಕ್ಕೆ ಬರೋದು ಅವನ ಜೀವನೋಪಾಯಕ್ಕೆ. ಅದನ್ನು ತಿಂಗಳು ಪಾವತಿ ಮಾಡಬೇಕೇ ಹೊರತು 8 ತಿಂಗಳು ಬಾಕಿ ಉಳಿಸಿ ಇವತ್ತು ಯಾವುದೇ ಮ್ಯಾನೇಜ್ಮೆಂಟಲ್ಲಿ ನಮ್ಮಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ. ಯಾವುದೇ ತಾಂತ್ರಿಕ ಅಡಚಣೆ ಇರಲಿ ಅಥವಾ ಆಡಳಿತ ವರ್ಗದಲ್ಲಿರಲಿ ಅದನ್ನು ಸರಿಪಡಿಸ್ತಾ 8 ತಿಂಗಳು ಇದನ್ನು ಎಳ್ಕೊಂಡು ಹೋಗೋದು ಸರಿಯಾದ ಕ್ರಮ ಅಲ್ಲ. ಅದನ್ನು ಕಾರ್ಮಿಕರ ಈ ವೇತನವನ್ನು ನಿಗದಿತ ಸಮಯಕ್ಕೆ ಉಳಿಕೆ ಆದಂಥ ವೇತನವನ್ನು ಪಾವತಿ ಮಾಡಬೇಕು. ಮುಂದೆ ಅವರಿಗೆ ಕಾರ್ಮಿಕರಿಗೆ ಈಗಾಗಲೇ ಅವರು ದುಡಿತಾ ಇರತಕ್ಕಂಥ ಉದ್ಯೋಗದ ಭದ್ರತೆಯೊಂದಿಗೆ ಅವರನ್ನು ಕಾಯಮಾತಿಗೊಳಿಸಿ ಅವರನ್ನು ಅದೇ ಥರದಲ್ಲಿ ಮುಂದುವರಿಸಬೇಕು. ಮತ್ತು ಕಾಲಕ್ಕೆ ವೇತನವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇಂಥ ಒಂದು ಕುಂದುಕೊರತೆ ಆಗದ ರೀತಿಯಲ್ಲಿ ಸರಿಪಡಿಸ್ಕೊಂಡು ಹೋಗಬೇಕು. ಹೋಗದ ಇದ್ದಲ್ಲಿ ಇವತ್ತು ನಮ್ಮದೇ ಆಡಳಿತ ಸರ್ಕಾರ ಇದೆ. ಸರ್ಕಾರದ ಮಂತ್ರಿಗಳಿಗಾಗಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನು ಉಗ್ರ ರೂಪದಲ್ಲಿ ಹೋರಾಟವನ್ನು ಮಾಡಿ ಇವರಿಗೆ ನ್ಯಾಯವನ್ನು ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಅಂತ ಈ ಮೂಲಕ ಹೇಳಿ. ನೀವು ಆಗಲೇ ನೋಡ್ತಾ ಇದ್ದೀರಿ, ಇಲ್ಲಿ ಕಲಿತಂಥ ಕಾಲೇಜು ಬಹಳ ಉತ್ತಮವಾದಂಥ ಹೆಸರನ್ನು ಪಡೆದಂಥದ್ದು ಮತ್ತು ಒಳ್ಳೆಯ ರಿಸಲ್ಟನ್ನು ಕೊಡ್ತಾ ಇದೆ. ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇರತಕ್ಕಂಥ ಶಿಕ್ಷಕರಿಗೆ ವೇತನ ಕೊಡಲಿಲ್ಲ ಹೇಳಿದರೆ ಅವರಿಗೂ ಇಂಟ್ರೆಸ್ಟ್ ಹೋಗ್ತದೆ. ಅವರು ಒಂದು ಸಂಸಾರವನ್ನು ನಡೆಸ್ತಕ್ಕಂಥವ್ರು. ನಾವು ಅದಕ್ಕೊಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ಹೇಳಿದರೆ ಹೀಗೆ ಮುಂದುವರಿತಾ ಹೋದರೆ ಶಿಕ್ಷಕರು ಒಬ್ಬೊಬ್ಬರು ಡ್ರಾಪ್ ಆಗಲಿಕ್ಕೂ ಸಾಧ್ಯತೆ ಇದೆ ಮತ್ತು ಮಕ್ಕಳ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ವಿದ್ಯಾಸಂಸ್ಥೆಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಹೋರಾಟ ಮಾಡಿ ವಿದ್ಯಾಸಂಸ್ಥೆಯನ್ನು ಉಳಿಸಿಕೊಂಡಿರುವಂಥದ್ದು. ಈಗ ಅಲ್ಲಿ ಪಾಠ ಮಾಡತಕ್ಕಂಥ ಶಿಕ್ಷಕರಿಗೆ ವೇತನವನ್ನು ಕೊಡಲಿಲ್ಲ ಅಂತ ಹೇಳಿದರೆ ಅದು ನಿಜವಾಗಿಯೂ ಬಹಳ ಬೇಸರದ ಸಂಗತಿ. ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಇದನ್ನು ನಾವು ಖಂಡಿತವಾಗಿಯೂ ಖಂಡಿಸ್ತೇವೆ. ಅವರಿಗೆ ಒಂದು ವೇತನವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಇರ್ಬೋದು ಅಥವಾ ನಮ್ಮ ಯುವರವರು ಇರ್ಬೋದು
ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಮಾಡಬೇಕು. ಯಾಕೆ ಈ ಥರ ಅದನ್ನು ಎಳಿತಾ ಹೋಗ್ತಾರೆ ಗೊತ್ತಿಲ್ಲ. ಇನ್ನು ಮುಂದೆ ಆದರೂ ದೇವರು ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ಶಿಕ್ಷಕರಿಗೆ 100,000 ಜನ ಮಕ್ಕಳಿಗೆ ಕಲಿಸ್ತಕ್ಕಂಥ ಶಿಕ್ಷಕರಿಗೆ ಒಂದು ವೇತನವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೇನೆ. ಅವರು ಹಲವಾರು ಕಾನೂನುಗಳನ್ನು ಹೇಳ್ತಾರೆ, ಅದಾಗೋದಿಲ್ಲ ಅಂತ. ಯಾಕೆ ಹೇಳಿದರೆ ಇವತ್ತು ಮಕ್ಕಳ ಕೈಯಿಂದ ಕೂಡ ನಾವು ಫೀಸನ್ನು ಕಲೆಕ್ಟ್ ಮಾಡುವಾಗಿಲ್ಲ. ನೀವು ಯಾವುದೇ ರೀತಿಯ ಫೀಸನ್ನು ಮಕ್ಕಳ ಕೈಯಿಂದ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಯಾವ ರೀತಿಯಲ್ಲಿ ನಾವು ಶಿಕ್ಷಕರನ್ನು ಉಳಿಸ್ಕೊಳ್ಳುವಂಥದ್ದು? ಇಲ್ಲಿ ಯಾರು ಕೂಡ ಮನೆಯಲ್ಲಿ ಇದ್ದರೂ ಬರುವಂಥ ವ್ಯವಸ್ಥೆ ಅಲ್ಲ. ಅವರ ಹೊಟ್ಟೆಪಾಡಿಗಾಗಿ ಅವರು ಕೂಡ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ದುಡಿಲಿಕ್ಕೆ ಬರುವವರು. ಅವರಿಗೆ ಒಂದು ಖಂಡಿತವಾಗಿಯೂ ಈ ಒಂದು ಶಿಕ್ಷಕರಿಗೆ ಶಿಕ್ಷಣ ವೇತನವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಅದಕ್ಕೆ ಶ್ರಮಿಸಬೇಕು ಮತ್ತು ಈ ಮುಖಾಂತರ ಆದರೂ ಅವರು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳೋ ಒಂದು ನಿಟ್ಟಿನಿಂದ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಾನು ಒಂದು PTA ಮೆಂಬರ್ ಆಗಿ ಈ ಕಾಲೇಜಿನ ನಮ್ಮ PTA ಸಾಮಾನ್ಯ ಸಭೆಯಲ್ಲಿ ನಡೆಯುವಂಥ ಸಾಮಾನ್ಯ ಸಭೆಯಲ್ಲಿ ಇದುವೇ ಈ ಅಜೆಂಡಾ ಒಂದು ನಡೆದರೆ ಇದೇ ಇರ್ತದೆ. ನಮ್ಮ ಲೆಕ್ಚರ್ಗಳಿಗೆ ಸಂಬಳ ಆಗುವುದಿಲ್ಲ ಅಂತ ಹೇಳುವಂಥದ್ದು. ಇದನ್ನು ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ. ಇವಾಗ ಅದನ್ನು ಮನವಿ ಮಾಡ್ತಾ ಇರ್ತೇವೆ. ನಮ್ಮ ಶಿವರಾಮಣ್ಣ ಕೂಡ ನಾವು ಹೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ, ಅವರು ಹೇಳ್ತಾ ಇರ್ತಾರೆ. ಅದು ಇದರಿಂದ ಒಂದು 7 ತಿಂಗಳ ಸಂಬಳ ಆಗಲಿಲ್ಲ. ಇದರಿಂದ ನೋಡಿ ಹೇಳೋದು ಅವರಿಗೆ ತುಂಬ ಸಂಬಳ ಕಮ್ಮಿ ಇದೆ ಈಗ. ಅದರಿಂದ ಅವರಿಗೆ ಅವರ ಜೀವನ ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಅದನ್ನು ಆದಷ್ಟು ಬೇಗನೆ ಕೊಡಬೇಕು ಅಂತ ನಮ್ಮ PTA ವತಿಯಿಂದ ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ನಮ್ಮ ಈ ಸಾಮಾನ್ಯ ಸಭೆಯಲ್ಲಿ ಕೂಡ ಈ ಥರದ ತೊಂದರೆಗಳು ಕಾಣಿಸ್ಕೊಳ್ಬಾರ್ದು ಅಂತ ಹೇಳ್ಕೊಳ್ತಾ, ನಾವಿವತ್ತು ಸುಬ್ರಹ್ಮಣ್ಯ ಕಾಲೇಜಿನ ಪದವಿ ಪೂರ್ವ, ಪದವಿ ಹಾಗೂ ಪ್ರೌಢಶಾಲೆ ವಿಭಾಗದ ಸಿಬ್ಬಂದಿಗಳಿಗೆ ಸುಮಾರು 8 ತಿಂಗಳಿಂದ ವೇತನವಾಗದಿರೋದ್ರ ಬಗ್ಗೆ ನಾವು ಮೌನವಾದ ಪ್ರತಿಭಟನೆ ಮಾಡಲು ಇಲ್ಲಿ ಸೇರಿದ್ದೇವೆ. ಇಲ್ಲಿಯ ಶಿಕ್ಷಕರು ಒಂದು ಉತ್ತಮವಾದಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿಯ ಕಾಲೇಜಿಗೆ ಈ ಸರ್ತಿಯ ನ್ಯಾಕಲ್ಲಿ A ಗ್ರೇಡ್ ಬಂದಿದೆ. ನಮ್ಮ ಪ್ರೌಢಶಾಲೆ ಇರ್ಬೋದು, PUC ವಿಭಾಗದಲ್ಲಿ ಅತ್ಯಂತ ಉತ್ತಮವಾದಂಥ ರಿಸಲ್ಟ್ 100% ರಿಸಲ್ಟ್ ಬರ್ತಾ ಉಂಟು. ಸ್ಪೋರ್ಟ್ಸಲ್ಲಿ ಒಳ್ಳೆ ಹೆಸರು ಮಾಡ್ತಾ ಉಂಟು ಕಾಲೇಜು. ಇಂಥ ಕಾಲೇಜಿನ ಸಿಬ್ಬಂದಿಗಳಿಗೆ 8 ತಿಂಗಳಿಂದ ಸಂಬಳ ಆಗಲಿಲ್ಲ ಅಂತ ಹೇಳುವಂಥದ್ದು ಬಹಳ ಒಂದು ಬೇಸರದ ವಿಷಯ. ಅದಕ್ಕೋಸ್ಕರ ನಾನು ಇವತ್ತಿಲ್ಲಿ ಒಂದು ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯನಾಗಿ ನಾನಿಲ್ಲಿ ಸೇರಿ ನಾನಿಲ್ಲಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ. ಈ ವಿಷಯಕ್ಕೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಯವರು ಒಂದು ಘಟೋನ್ನತರ ಮಂಜೂರಾತಿಯ ಮೂಲಕ ಇದಕ್ಕೆ ಒಂದು ಸಂಬಳವನ್ನು ಸಿಗುವ ಹಾಗೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಯಾಕೆಂದರೆ ಆಡಳಿತ ಮಂಡಳಿಯವರು ಆಲ್ರೆಡಿ ಇದಕ್ಕೆ ಸಿಗಬೇಕು ಅಂತೇಳಿ ಇದು ಕೊಟ್ಟಿದ್ರು ಕೂಡ ಇವರು ಅಧಿಕಾರಿ ವರ್ಗದವರು ಯಾಕೆ ಈ ರೀತಿ ಹಿಂದೇಟು ಆಗ್ತಿದ್ದಾರೆ ಅಂತ ಹೇಳುವಂಥದ್ದು ವಿಷಯ ನಮಗೆ ಗೊತ್ತಾಗ್ತಾ ಇಲ್ಲ. ಈ ಕಾಲೇಜಲ್ಲಿ ಇಷ್ಟೊಂದು ಒಳ್ಳೆಯ ಹೆಸರಿರುವ ಕಾಲೇಜನ್ನು ಇನ್ನೂ ಕೂಡ ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿದರೆ ಅಲ್ಲಿ ಶ್ರಮಿಸ್ತಿರುವಂಥ ಸಿಬ್ಬಂದಿಗಳಿಗೆ ವೇತನ ಸಿಗಬೇಕಾಗಿರ್ತದೆ. ಅದಕ್ಕೋಸ್ಕರ ಆದಷ್ಟು ಬೇಗ ಅವರಿಗೆ ವೇತನ ಸಿಗುವಂತಾಗಲಿ ಅಂತೇಳಿ ನಾವು ಇಲ್ಲಿ ಮೌನ ಪ್ರತಿಭಟನೆ ಪಾಲ್ಗೊಂಡಿದ್ದೇವೆ. ಬೇಸರದ ವಿಚಾರದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಕರ್ನಾಟಕ ರಾಜ್ಯದ ಪ್ರಪ್ರಥಮ ನಂಬರ್ 1 ಆದಾಯವನ್ನು ಪಡೆದಂಥ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಕ್ಕೊಳಪಟ್ಟಂತಹ ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯ ಹಾಗೆ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜು ಇಲ್ಲಿ ಆಡಳಿತ ಮಂಡಳಿಯ ನೇಮಕದಂತೆ ಹಲವು ವಿದ್ಯಾರ್ಥಿಗಳ ಗುರುಗಳಾಗಿ ಹಲವು ಮಂದಿ ಇಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಆದರೆ ದೇವಳದ ಏನು ಕಾಯಂ ಸದಸ್ಯರಿದ್ದಾರೆ ಅವರಿಗೆ ಮಾತ್ರ ವೇತನ ಪಾವತಿ ಆಗ್ತಾ ಇದ್ದು, ಉಳಿದಂತೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದಂಥ ಆಡಳಿತ ಮಂಡಳಿ, ಹಿಂದಿನ ಆಡಳಿತ ಮಂಡಳಿ ತಾತ್ಕಾಲಿಕವಾಗಿ ನೇಮಕ ಮಾಡಿದಂಥ ಗುರುಗಳಿಗೆ ಸುಮಾರು 8 ತಿಂಗಳಿಂದ ಯಾವುದೇ ವೇತನ ಪಾವತಿ ಆಗ್ತಾ ಇಲ್ಲ. ನಮ್ಮ ಈ ತಾಲೂಕಿನಲ್ಲಿ ಏಕೈಕ A ಗ್ರೇಡ್ ಪಡೆದಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ನಮ್ಮ ಸುಬ್ರಹ್ಮಣ್ಯ ದೇವಳಕ್ಕೆ ಆಡಳಿತಕ್ಕೆ ಒಳಪಟ್ಟಂಥ ಈ ಸಂಸ್ಥೆ ನಮ್ಮ ತಾಲೂಕಿನ ಏಕೈಕ A ಗ್ರೇಡ್ನ ಮಾನ್ಯತೆಯನ್ನು ಪಡೆದಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಯಾವುದೇ ವೇತನ ಪಾವತಿ ಮಾಡಲಿಕ್ಕೆ ವಿಳಂಬ ಮಾಡುತ್ತಿರುವಂಥ ಅಧಿಕಾರಿಗಳನ್ನು ಅವರನ್ನು ಮನವೊಲಿಸುವಂಥ ಪ್ರಯತ್ನಗಳು ಮಾಡ್ತಾಯಿದ್ರು. ಯಾವುದೇ ಕಾರಣಕ್ಕೂ ಅವರು ನಮ್ಮ ಈ ಒಂದು ವೇತನ ಪಾವತಿ ಮಾಡಲಿಕ್ಕೆ ಸ್ಪಂದಿಸ್ತಾ ಇಲ್ಲ. ಆದ್ದರಿಂದ ನಾವು ಈ ದಿನ ಸಂಸ್ಥೆ ಮುಂಭಾಗದಲ್ಲಿ 1 ಗಂಟೆಯ ಮೌನ ಪ್ರತಿಭಟನೆ ಮಾಡುವುದರ ಮೂಲಕ ಈ ಒಂದು ವ್ಯವಸ್ಥೆ ಸರಿಯಾಗಬೇಕು ಅಂತ ನಾವು ಇಲ್ಲಿ ಸೇರಿದ್ದೇವೆ. ಮುಂದಿನ ದಿನ ಇದು ಸರಿಯಾಗದಿದ್ದಲ್ಲಿ ನಾವು ಉಗ್ರವಾಗಿ ಎಲ್ಲ ಸಂಘ ಸಂಸ್ಥೆಗಳನ್ನು ಹಾಗೂ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸಿಕೊಂಡು ನಾವು ಪ್ರತಿಭಟನೆ ಮಾಡುವುದರ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಈ ದಿನ ನಮ್ಮ ಈ ಒಂದು ಪ್ರತಿಭಟನೆಯನ್ನು ವೀಕ್ಷಿಸಿ ನಮ್ಮ ಆಡಳಿತ ಮಂಡಳಿಯ ಇಒ ಅವರು ಇಲ್ಲಿ ಸ್ಥಳಕ್ಕಾಗಮಿಸಿದ್ದಾರೆ. ಇವರಿಗೆ ನಾವು ಒಂದು ಮನವಿಯನ್ನು ನೀಡಲಿಕ್ಕಿದ್ದೇವೆ. ಈ ಮನವಿಯನ್ನು ಸ್ಪಂದಿಸದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ನೀಡುವಂಥ ಮುನ್ನೆಚ್ಚರಿಕೆಯನ್ನು
ನೀಡ್ತಾ ಇದ್ದೇವೆ. ಒಟ್ಟು ಸಿಬ್ಬಂದಿಗಳಿಗೆ 40 ಜನರಿಗೆ ಸಂಬಳ ಆಗಲಿಲ್ಲ. ಅದರಲ್ಲಿ ಉಪನ್ಯಾಸಕರು ಮತ್ತು ಬೋಧಕೇತರ ಸಿಬ್ಬಂದಿಗಳು ಸೇರಿದ್ದಾರೆ. ಪ್ರೌಢಶಾಲೆಯಲ್ಲಿ 2 ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ, ಅತಿ ಹೆಚ್ಚು ಬಾಕಿ ಉಳಿದದ್ದು ನಮ್ಮ ಈ ಕಾಲೇಜಿನಲ್ಲಿ. ಇಲ್ಲಿ ಇವರ ವಿವಾದ ಏನು ಅಂತ ಹೇಳಿದರೆ ನೇಮಕಾತಿ ಸರಿ ಇಲ್ಲ ಅಂತೇಳಿ. ನೇಮಕಾತಿ ನಿಯಮಾವಳಿಗೆ ಬಂದದ್ದು ಇತ್ತೀಚಿನ ದಿನಗಳಲ್ಲಿ. ಅದಕ್ಕಿಂತ ಮೊದಲು ಎಲ್ಲ ಆಡಳಿತ ಮಂಡಳಿಯವರು ಅವರಿಗೆ ಬೇಕಾದಂತೆ ನಿಯಮಾವಳಿ ಪ್ರಕಾರವೇ ನೇಮಕಗೊಳಿಸಿದ್ದಾರೆ. ನಂತರ ಕೋರ್ಟ್ ತೀರ್ಪು ಆಗಿರ್ಬೋದು, ಆದರೆ ಇವರೆಲ್ಲ ನೇಮಕಾತಿ ಮೊದಲಾಗಿದೆ. ಅದನ್ನು ಈಗ ಪರಿಗಣಿಸಿದರೆ ಸಮಸ್ಯೆ ಆಗ್ತದೆ. ಈಗ ನಮ್ಮ ಬೇಡಿಕೆ ಇರುವುದೇನಂತ ಹೇಳಿದರೆ, ಯಾವುದೇ ಈಗ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಬಜೆಟ್ ಮಂಜೂರಾಗದೆ 1 ವರ್ಷ ಆಯಿತು. ನಿನ್ನೆಲ್ಲ ಮೊನ್ನೆ ಮಂಜೂರಾತಿಯಾಗಿ ಬಂದದ್ದು. ಇಷ್ಟು ಹಣವನ್ನು, ಎಲ್ಲರಿಗೂ ವೇತನವನ್ನು ಬಜೆಟ್ ಮಂಜೂರಾತಿ ಆಗದೇ ಪಾವತಿ ಮಾಡುವಂಥ ವ್ಯವಸ್ಥೆ ಇದೆ. ಈ 40 ಜನರಿಗೆ ಮಾತ್ರ ಬಜೆಟ್ ಆಗಬೇಕು ಅಂತ ಇತ್ತು. ಆದರೆ ಈಗ ಬಜೆಟ್ ಮಂಜೂರಾತಿ ಆಗಿದೆ, ಪುನಃ ಎಜುಕೇಷನ್ ಅಥವಾ ಆಯುಕ್ತರಿಂದ ಅನುಮೋದನೆ ಪಡಿಬೇಕು ಅಂತ ಹೇಳುವಂಥ ವಿಚಾರ. ಆದರೆ ಇದು ನಾಚಿಕೆಗೇಡು. ಒಮ್ಮೆ ಬಜೆಟ್ ಮಂಜೂರಾದ ಮೇಲೆ ಒಂದು ಕೆಲಸ ಮಾಡಿದವನಿಗೆ ಸಂಬಳ ಕೊಡಬಾರ್ದು ಅಂತ ಯಾವ ನ್ಯಾಯಾಲಯಗಳು ಕೂಡ ಹೇಳುವುದಿಲ್ಲ. ಅವರಿಗೆ ಸಂಬಳ ಕೊಡಲೇಬೇಕಾಗ್ತದೆ. ಅದು ಅನುಮೋದನೆಗೊಳ್ಳದಿದ್ದರೆ ಎಲ್ಲ ಇಲಾಖೆಯಲ್ಲಿ ಒಂದು ನಿಯಮ ಉಂಟು, ಘಟನೋತ್ತರ ಮಂಜೂರಾತಿ ಮಾಡಿಕೊಳ್ಳುವುದು. ಅಂದರೆ ಕಾನೂನು ಚೌಕಟ್ಟಿನಲ್ಲಿ ಇದ್ದರೆ ಘಟನೋತ್ತರ ಮಂಜೂರಾತಿ ಪಡ್ಕೊಂಡು ಕೊಡ್ಬೋದು ಉಂಟು. ಆದರೆ ಇಲ್ಲಿ ಘಟನೋತ್ತರ ಮಂಜೂರಾತಿ ಪಡ್ಕೊಂಡು ಕೊಡಿ ಅಂತ ಆಡಳಿತ ಮಂಡಳಿಯವರು ಹೇಳಿದರೂ ಕೂಡ ಇಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳಿದರೆ ಭಾಳಷ್ಟು ಒಂದು ನಾಚಿಕೆಗೇಡಿನ ವಿಷಯ ಕೂಡ ಆಗ್ತದೆ. ಇದು ಅಧಿಕಾರದ ದುರಹಂಕಾರ ಅಂತ ಕೂಡ ಹೇಳ್ಬೋದು. ಆದ್ದರಿಂದ ದಯಮಾಡಿ ಯಾರು ಸಂಬಂಧಪಟ್ಟವರು, ಗುಮಾಸ್ತರು ಇರ್ಬೋದು, ಇಒ ಇರ್ಬೋದು, ಅಥವಾ DC ಕಚೇರಿಯಲ್ಲಿ ಸಂಬಂಧಿಸಿದವರು ಇರ್ಬೋದು, ಅಥವಾ ಆಯುಕ್ತರ ಕಚೇರಿಯಲ್ಲಿ ಇರ್ಬೋದು, ಅವರು ತಕ್ಷಣದಿಂದಲೇ ಇದಕ್ಕೆ ಒಪ್ಪಿಗೆ ಕೊಟ್ಟು ಪಾವತಿ ಮಾಡುವಂಥ ವ್ಯವಸ್ಥೆ. ನಮ್ಮ ಇವತ್ತಿನ ಬೇಡಿಕೆ ಅಂತ ಹೇಳಿದರೆ, ನಿಮಗೆ ಘಟನೋತ್ತರ ಮಂಜೂರಾತಿ ಆಗುವುದಿಲ್ಲದಿದ್ದರೆ ಮಂಜೂರಾತಿ ಆಗಿಯೇ ಬರಬೇಕು ಅಂತ ಹೇಳಿದರೆ 5 ತಿಂಗಳ ವೇತನವನ್ನು ಪಾವತಿ ಮಾಡಲಿ, ಅಷ್ಟೇ ನಮ್ಮದು ಬೇಡಿಕೆ ಇರುವುದು. ಇಲ್ಲದ್ರೆ ನಾವು ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ. ಈಗ ಒಂದು ಮಾತಿತ್ತು, ಕಾಂಗ್ರೆಸ್ ಸರ್ಕಾರ ಉಂಟು, ನೀವು ಸರ್ಕಾರದಲ್ಲಿ ಎಲ್ಲ ಇದ್ದವರು, ನಾವು ಸರ್ಕಾರದಲ್ಲಿ ಏನಿಲ್ಲ, ಕ್ಯಾಬಿನೆಟಲ್ಲಿ ಇರುವುದು ದೊಡ್ಡವರು, ನಾವು ಸಣ್ಣ ಕಾರ್ಯಕರ್ತರು, ಕೆಲವರು BJP ಅವರು, ಕೆಲವು ದಳದವರು ಎಲ್ಲ ಇದ್ದೇವೆ. ನಾವು ಹೇಳಿದಾಗೆ ಎಲ್ಲವೂ ಆಗುವುದಿಲ್ಲ. ನಾವು ತಾಯಿ ಹಾಲು ಕೊಡದಿದ್ದರೆ ಮಗು ಜೋರಾಗಿ ಕೂಗ್ತದೆ, ಹಾಗೆ ನಮ್ಮದೇ ಸರ್ಕಾರ ಮಾಡದಿದ್ದರೂ ನಾವು ಕೂಗಬೇಕಾದಂಥ ಅನಿವಾರ್ಯತೆ ಉಂಟು. ಆದ್ದರಿಂದ ಇದಕ್ಕೆ ಹೇಳಿದ್ದೇವೆ, ನಮಗೆ ನಾಚಿಕೆ ಅಂತ ಇಲ್ಲ, ನಮಗೆ ಸಂಬಳ ಅವರಿಗೆ ಕೊಡಬೇಕು. ಯಾಕಂತ ಹೇಳಿದರೆ ಉಪನ್ಯಾಸಕರೇ ಕೇಳುವುದಿಲ್ಲ ಅಂತ ಒಂದು ಪ್ರಶ್ನೆ ಉಂಟು. ಉಪನ್ಯಾಸಕರೇ ಅವರು ಪ್ರತಿಭಟನೆ ಮಾಡಿದರೆ ಇವರು ವಜಾ ಮಾಡಿಯಾರು, ಅದಕ್ಕೆ ಅವರು ಎದುರಿ ಬರುವುದಿಲ್ಲ. ಅದಕ್ಕಾಗಿ ನಾವು ಅವರಿಗೆ ಬೆಂಬಲ ಸೂಚಿಸಲಿಕ್ಕೆ ಬೇಕಾಗಿ ನಾವೇ ಮಾಡೋದು. ಇನ್ನೊಂದು ಏನಂದರೆ, ನನ್ನ ಮಗಳು ಇಲ್ಲಿ ಕಾಲೇಜಿಗೆ ಬರ್ತಾ ಇದ್ದಾಳೆ, ಇಲ್ಲಿ ಉಪನ್ಯಾಸಕರಿಗೆ ತಿನ್ನಲಿಕ್ಕೆ ಸಂಬಳ ಕೊಡದಿದ್ದರೆ ಅವ ತಿನ್ನದಿದ್ದರೆ ಅವನ ಆರೋಗ್ಯ ಸರಿ ಇರುವುದಿಲ್ಲ. ಆರೋಗ್ಯ ಸರಿ ಇಲ್ಲದ ಇಲ್ಲಿ ಪಾಠ ಮಾಡುವುದು ಹೇಗೆ, ಬೋಧನೆ ಮಾಡುವುದು ಹೇಗೆ? ಈ ರೀತಿಯ ಸಮಸ್ಯೆ ಉಂಟು, ಅದನ್ನು ಪರಿಗಣಿಸಬೇಕು. ಇದು ಕೆಲವರಿಗೆ ಸಂಬಳ ಬೇಕಾದಷ್ಟು ಉಂಟು, ಆಗ ಇನ್ನೊಬ್ಬರದ್ದು ಸಮಸ್ಯೆ ಗೊತ್ತಾಗೋದಿಲ್ಲ. ಈಗ ಆಯುಕ್ತರಿಗೆ ಅಲ್ಲಿ AC ಒಳಗೆ ಕೂತ್ಕೊಂಡು ಇಂಥ ಸಮಸ್ಯೆ ಅರ್ಥ ಆಗ್ತದೆ. ಅರ್ಥ ಆಗಬೇಕಿದ್ರೆ ನಮ್ಮಂಥವರು ತಳಮಟ್ಟದವರು ಸೇರಿ ಹೀಗೆ ಪ್ರತಿಭಟನೆ ಮಾಡಿದರೆ ಅರ್ಥ ಆಗ್ತದೆ. ಇದು ಇಲ್ಲಿಗೆ ಬಿಡುವ ಪ್ರಶ್ನೆ ಇಲ್ಲ, ಇದನ್ನು ದೊಡ್ಡ ಮಟ್ಟದಲ್ಲಿ ಮತ್ತು ಇದನ್ನು ತನಿಖೆಗೆ ಒಳಪಡಿಸ್ತೇವೆ. ಯಾಕಂತ ಹೇಳಿದರೆ ಇದನ್ನು ಮಹಿಳಾ ಆಯೋಗಕ್ಕೆ ಕೊಡ್ತೇವೆ, ಮಾನವ ಹಕ್ಕು ಆಯೋಗಕ್ಕೆ ಕೊಡ್ತೇವೆ. ಇದನ್ನು ನಾವು ಮಾಡಿಸೇ ಮಾಡ್ತೇವೆ ತನಿಖೆ. ಇದು ಯಾರಿಗೆ ತೊಂದರೆ ಆದರೂ ನಮಗೇನು ತೊಂದರೆ ಇಲ್ಲ. ಯಾಕಂತ ಹೇಳಿದರೆ ಅಂಥ ಉಪನ್ಯಾಸಕರಿಗೆ ನ್ಯಾಯ ಸಿಗಬೇಕು. ಇದು ಮುಂದೆ ಮರುಕಳಿಸಬಾರದು ಅನ್ನುವಂಥ ಉದ್ದೇಶವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ನಾವು ಈಗಾಗಲೇ ಆಡಳಿತ ಮಂಡಳಿಯವರು ಬರ್ತಾನೆ ಅಂತ ಹೇಳಿದ್ದಾರೆ. ಅಷ್ಟರವರೆಗೆ ನಾವು ಇಲ್ಲೇ ಇರ್ತೇವೆ. ಈಗ 1 ಗಂಟೆ ಟೈಮು ಮೇಡಮು, ನಾವು 1 ಗಂಟೆ ಅಲ್ಲಿ ಒಳಗೆ ಹೋಗ್ತೇವೆ. ನಮಗೆ ಅವರು ದೇವಸ್ಥಾನಕ್ಕೆ ಅವರ ಪೂಜೆಯೆಲ್ಲ ಆಗುವಷ್ಟು ಕಾಯಲಿಕ್ಕೆ ನಮಗೆ ತಾಳ್ಮೆ ಇಲ್ಲ. ಪೂಜೆ ಮಾಡಿಕೊಟ್ಟಿರಲಿ.
ನಿಮಗೆ ಗೊತ್ತುಂಟು. ಈಗ ನಮ್ಮದು ಏನಂತ ಹೇಳಿದರೆ ನಾವೀಗ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಮಾಡೋದು. ಅಂದರೆ ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ, ಈಗ ಮೇಲಾಧಿಕಾರಿಗಳಿಗೆ ಯಾರು ಸಂಬಂಧಪಟ್ಟವರು ಅವರಿಗೆ ಎಲ್ಲರಿಗೂ ಕೂಡ ಇದು ತಿಳಿಬೇಕು, ಮುಂದೆ ಇಂಥದ್ದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ನಿನ್ನೆ ಯಾರು ಹೇಳಿದರು, ಕಾಂಗ್ರೆಸ್ ಸರ್ಕಾರ ಉಂಟು, ನೀವು ಕಾಂಗ್ರೆಸ್ನವರಿಲ್ಲ, ಎಲ್ಲ ಇದ್ದೇವೆ ನಾವು, BJP ಅವರಿದ್ದಾರೆ, ದಳದವರಿದ್ದಾರೆ, ಎಲ್ಲರೂ ಇದ್ದೇವೆ. ನಮಗೆ ಯಾವ ಸರ್ಕಾರ ಅಂತ ಲೆಕ್ಕಕ್ಕಿಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ಇರುವಂಥದ್ದು 8 ತಿಂಗಳವರೆಗೆ ಸಂಬಳ ಆಗಲಿಲ್ಲ. ಇದು ನೇಮಕಾತಿ ಯಾವುದೇ ರೀತಿಯಾಗಿ ಕಾನೂನು ಬಾಹಿರ ಆಗಿರ್ಬೋದು, ಅದಕ್ಕೆ ಆಯಾ ಆಡಳಿತ ಮಂಡಳಿಯವರು ಹೊಣೆಗಾರರಾಗಿರ್ತಾರೆ. ಮತ್ತೆ ಯಾವ ಶಬ್ದದಲ್ಲಿ ಸೇರಿಸಿದರೆ ಗೊತ್ತಿಲ್ಲ. ಆದರೆ ಈಗ ಕೆಲಸ ಮಾಡಿದವನಿಗೆ ಸಂಬಳ ಕೊಡಬೇಕು ಅಂತ ಹೇಳುದು ನಾವು. ಅವನನ್ನು ನೀವು ಬಿಡ್ತೀರಾ, ತೆಗೊಳ್ತೀರಾ, ಪರ್ಮನೆಂಟ್ ಮಾಡ್ತೀರಾ, ಅದು ನಿಮಗೆ ಆಡಳಿತದಲ್ಲಿ ಬಿಟ್ಟದ್ದು. ಅದಕ್ಕೆ ಹಾಗೆಂತ ನೀವು ಬಿಟ್ಟರು ಕೂಡ ನಾವು ಪ್ರತಿಭಟನೆ ಉಂಟು ನಮ್ದು. ಅವರನ್ನು ಬಿಟ್ಟರು ಕೂಡ ನಮ್ದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಉಂಟು. ಯಾಕಂತ ಹೇಳಿದ್ರೆ ಕಾನೂನುಗಳು ಆಗಾಗ್ಗೆ ಬದಲಾಗುತ್ತಾ ಇರ್ತವೆ. ಕಾನೂನು ಮಾಡುವುದು ನಮ್ಮ ಶಾಸಕರುಗಳು. ಆದರೆ ಈ ಥರ ಇನ್ನೊಬ್ಬರಿಗೆ ತೊಂದರೆ ಆಗುವ ರೀತಿಯಲ್ಲಿ ಇರಬಾರ್ದು ಅದು ಅಂತ ಹೇಳಿ ನಮ್ಮದೊಂದು ಪ್ರಯತ್ನ. ನಾವೇನು ಬೇರೆ ಏನಿಲ್ಲ, ನಾವೀಗ ಜೈಕಾರ ಹಾಕಿ ಧಿಕ್ಕಾರ ಹಾಕಿ ಎಲ್ಲ ಮಾಡ್ಬೋದು. ಆದರೆ ಶಾಂತ ರೀತಿಯಲ್ಲಿ ನಾವು ಇದನ್ನು ಇನ್ನೂ 10 ದಿವಸದವರೆಗೆ ನಾವು ಮಾಡ್ತಾ ಇರ್ತೇವೆ. ಆದರೆ ಈಗ ಇರುವುದು ನಮ್ಮದು ಪ್ರಥಮ ಬೇಡಿಕೆ ಏನಂತ ಹೇಳಿದರೆ, ನೀವು ಒಂದು ಘಟನೋತ್ತರ ಮಂಜೂರಾತಿ ಮಾಡಿ ಕೊಡಿಸಲಿಕ್ಕೆ ಸಾಧ್ಯ. ಈಗ ಕೆಲವು ಕಡೆ ಎಲ್ಲ ಆಗ್ತದೆ, ಆಗುದಿದ್ರೆ ಅದನ್ನು ಕೊಡಿ, ಇಲ್ಲದಿದ್ದರೆ 1 ವಾರದಲ್ಲಿ ಈ ಸಂಬಳವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ತಾವು ಮಾಡಿದ್ರು ಆಗುವುದು. ಅಲ್ಲ, ನಿಮ್ಮ ಎಲ್ಲರೂ ಒಪ್ಪಿಗೆ ಆ ಥರ ಮಾಡಬೇಕು ಅಂತ ಹೇಳಿ. ಇಲ್ಲಾಂದ್ರೆ ನಾವು ನೋಡುವ, ಕಮಿಷನ್ ಇಲ್ಲಿಗೆ ಬರುವವರೆಗೆ ನಮ್ಮದು ಕಾಲೇಜಿನ ಗೇಟ್ನಲ್ಲಿ ನಾವು ಬಂದ್ ಮಾಡಿ ನಾವು ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಕಾಲೇಜ್ ಗೇಟನ್ನು ಬಂದ್ ಮಾಡೋದಲ್ಲ, ಘಟನೋತ್ತರ ಮಂಜೂರಾತಿಗೂ ಒಂದು ಬರೀತೀನಿ. ಈಗ ನಾವು ಅದನ್ನು ಏನು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದ್ದೀವೋ ಅವ್ರಿಗೂ ಸಹಿತ ಬೆಳಿಗ್ಗೆ ನಿನ್ನ ಫೋನ್ ಹಚ್ಚೋದು ಎತ್ತಲಿಲ್ಲ ಅವ್ರು. ಮೇಡಮ್ ಅವ್ರೇನು ಬಜೆಟ್ ಮೀಟಿಂಗ್ದಾಗ ಇದ್ದೀನಿ ಅಂತಂದರು. ಬೆಳಿಗ್ಗೆ ಫೋನ್ ಮಾಡಿದ್ದೆ ಎತ್ತಿದ್ರು. ಇಲ್ಲ ಅದನ್ನು ಎಲ್ಲ ಕೇಳಿದ್ರು, ಹೇಗೆ 11 ತಿಂಗಳ ಮಟ್ಟಿಗೆ ಇಂಪ್ಲಿಮೆಂಟ್ ಕೊಡ್ತೀವಿ ಡೀಟೇಲ್ಸ್ ಹೇಳಿದ್ದೀನಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಸಹಿತ ಒಂದ್ಸಲ ನೀವು ಸೇರೇನೆ ಬೆಂಗಳೂರಿಗೆ ಹೋಗಿ ಅದನ್ನ ಮಾಡಿಸ್ಕೊಂಡು ಈಗ ನಾವು ಬರುದಿಲ್ಲ. ಯಾಕಂತ ಹೇಳಿದ್ರೆ ಖರ್ಚು ಕೊಡೋದಿದ್ರೆ ನಾನು ಬರ್ತೇನೆ. ಇದಕ್ಕಿಂತ ಮೊದಲು ಹೋಗಿದ್ದೇವೆ, ಇನ್ನೂ ಹೋಗ್ತೇವೆ. ಈಗ ನೀವು ಕೊಡದಿದ್ರು ನಾವು ಒಮ್ಮೆ ಹೋಗ್ತೇವೆ. ಈಗ ಇದನ್ನು ಮಾನವ ಹಕ್ಕು ಮತ್ತು ಮಹಿಳಾ ಆಯೋಗಕ್ಕೆ ಹಾಕ್ಲಿಕ್ಕೆ ಉಂಟು. ನೀವು 1 ವಾರದಲ್ಲಿ ಕೊಡದಿದ್ರೆ ಅದು 2 ಮಾಡೇ ಮಾಡ್ತೇವೆ. ಈಗ ಕೆಲವರಿಗೆ ತೊಂದರೆ ಆಗಬಹುದು. ತೊಂದರೆ ಆದರೂ ಕೂಡ ಅವರಿಗೆ ನಾವು ಬೇರೆ ವ್ಯವಸ್ಥೆಯನ್ನು ಎಲ್ಲಿಯಾದರೂ ಮಾಡಿಸಿಕೊಡ್ಲಿಕ್ಕೆ ನಾವು ಬದ್ಧರಿದ್ದೇವೆ. ನಮ್ಮಿಂದಾಗಿ ಈಗ ನಿನ್ನೆ ಯಾರು ಮಾತಾಡ್ತಿದ್ರು, ಸ್ಟ್ರೈಕ್ ಮಾಡಿದರೆ ಅವರ ಉದ್ಯೋಗ ಹೋಗ್ಲಿಕ್ಕೆ ಬಿಡುವುದಿಲ್ಲ ನಾವು. ಅದೇನು ಮಾಡಬೇಕು ಮಾಡ್ತೇವೆ. ಈಗ ಇನ್ನೊಂದು ನಾವು ಯಾಕೆ ಇವತ್ತೇ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ಮೀಟಿಂಗ್ ಇದೆ ಅಲ್ಲ ಸರ್, ಅವರದ್ದು ಟ್ರಸ್ಟಿಗಳದ್ದು ಮೌಖಿಕಲ್ಲ, ಲಿಖಿತವಾಗಿ ಒಂದು ಘಟನೋತ್ತರ ಮಂಜೂರಾತಿ ಪಡ್ಕೊಂಡು ಕೊಡ್ಲಿಕ್ಕೆ ಒಪ್ಪಿಗೆ ತಗೊಳ್ಳಿಕ್ಕೆ ಅವ್ರದ್ದು ಒಂದು ತೆಕೊಂಡು ಬರೀರಿ. ಈಗ ಅವರಿಗೆ ನೋಡಿ ಅವ್ರದ್ದು ಒಪಿನಿಯನ್ ಮೀಟಿಂಗ್ದಾಗ ಮಾಡ್ತೀವಿ. ಆಮೇಲೆ ಅದ್ರ ಜೊತೆಗೇನು ಸಹಿತ ಬರೀತೀವಿ. ಇವತ್ತು ನಾನು ಆ್ಯಕ್ಚುಲಿ ಕಮಿಷನರ್ ಜೊತೆ ಮಾತಾಡೋದಂತ ಮಾಡಿದೆ. ಕಮಿಷನರ್ 11 ಗಂಟೆ ತನಕ ಫೋನ್ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾನು ಏನು ಮಾತಾಡ್ತೀನಿ, ಇದನ್ನು ಕೊಟ್ಟರೆ ಅಂದರೆ ಇದ್ರ ಜೊತೆ ಹಾಕಿಬಿಟ್ಟು ಸಾಹೇಬ್ರ ಜೊತೆ ಮಾತಾಡ್ತೀನಿ. ನಾನೊಂದು ಹೇಳುದು, ನೀವು ಧೈರ್ಯ ಮಾಡಿ 5 ತಿಂಗಳು ಸಂಬಳ ಕೊಟ್ಟುಬಿಡಿ, ಅದು ಏನೂ ಆಗಲ್ಲ ನಿಮಗೆ. ಯಾವ ಕೋರ್ಟಿಗೆ ಹೋದ್ರು ಧೈರ್ಯ ಮಾಡಿ ಸಂಬಳ ಕೊಡೋದಲ್ಲ, ಅಪ್ರೂವಲ್ ಇಲ್ಲ 11 ತಿಂಗಳ ಮಟ್ಟಿಗೆ ಅಂತ ಅಪ್ರೂವಲ್ ಆಗಿದೆ. ಅದನ್ನು 1 ವಾರದಾಗ ಮಾಡ್ಸ್ಕೊಂಡ್ ಬರೋಣ. ಅದು ಇದ್ರೆ ಆಯ್ತು. ಅದು ಅದೇ ನಮಗೆ ಬೇಕಾದ್ದು. ಹೇಗೆ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಮಾಡ್ಸ್ಕೊಂಡ್ ಬರೋಣ. ಅದನ್ನ ಮಾಡ್ಸ್ಕೊಂಡು ನಾವು ಸೇರೇನೆ ಬೇಕಾದ್ರೆ ಹಿಂಗಿದೆ ಸರ್ ಅಂತ ಹೇಳಿ ಮಾಡ್ಸ್ಕೊಂಡು ಡಿಲೇ ಆಗ್ಲಿಕ್ಕೆ ಕಾರಣ ಒಂದು ಏನಂತಂದ್ರೆ ಡಿಸಿ ಅವರು ಚೇಂಜ್ ಆದ್ರೆ ಅವ್ರು 3 ತಿಂಗಳ ತನಕ ಅವ್ರಿಗೆ ಆಗಿನೂ ಗೊತ್ತಾಗಲಿಲ್ಲ. ಮತ್ತು ಇವರು 3 ಸಲ ಹೋಗಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಫೈಲ್ಸ್ ತೋರಿಸಿ ಆರ್ಡರ್ಸ್ ತೋರಿಸಿ ಹಿಂದಿನ ಆಗಿದ್ದೆಲ್ಲ ಆರ್ಡರ್ಸ್ ತೋರಿಸ್ಬಿಟ್ಟು ಎಸ್ ಅಂದಮೇಲೆ ಮತ್ತೆ ಕಮಿಷನರ್ ಹೋದ್ಮೇಲೆ ಕಮಿಷನ್ ಮತ್ತೆ ಚೇಂಜ್ ಆಗಿದೆ. ನೀವು ಹೇಳಿದ್ರೆ ಮತ್ತೆ ಇವರು ಹೇಳಿದ್ರು ಬಹಳ ಅತ್ಯಂತ ವಿಶ್ವಾಸದಲ್ಲಿ 1 ವಾರದಲ್ಲಿ ಮಾಡಿಸ್ಕೊಡ್ತೇನೆ ಅಂತ. ನಾನು ಅದಕ್ಕೆ ಹೋಗಿದ್ವಲ್ಲ ಅಧ್ಯಕ್ಷರ ಚೇಂಬರ್ ಅಲ್ಲಿ ಹೇಳಿದ್ದೇನೆ. ಹೇಳಿಲ್ವಾ ನಿನ್ನೆಲ್ಲ ಮೊನ್ನೆ ಯಾವಾಗ ಹೇಳಿದೆ ನಾನು. ಕಳಿಸಿದ್ರೆ ಸರ್, ಅದಕ್ಕೆ ಕನ್ಸಲ್ಟ್ ಕ್ಲರ್ಕ್ ಅವ್ರನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ಬಿಡಬೇಕು. ಪ್ರತಿ ವರ್ಷ ಮಾಡ್ತಿದ್ದಲ್ಲ, ಇವರೇ ಮಾಡ್ತಿದ್ರು. ಈ ವರ್ಷ ನಾನು ಮಾಡಿದ್ದೀನಿ. ನೀವು ಹೇಳಿ ಸರಿ, ಇಲ್ಲಿ ಕೇಳಿ. ನಾವು ಇನ್ನೊಂದು ಅಧ್ಯಕ್ಷರು ಬಂದ್ರೆ ಈಗ ಮಾತಾಡ್ತೇನೆ. ಈಗ ಇವು ಸರಿ ಇದ್ದೀರಿ, ಅದಕ್ಕಿಂತ ಕೆಳಗಿನವರು ಕೂಡ ಸರಿ ಇರ್ಬೇಕಲ್ಲ.
ಇದು ಉಪದ್ರ ಮಾಡ್ಲಿಕ್ಕೆ ಹುಟ್ಟಿದವರು ಇಲ್ಲಿ ಇದ್ರೆ ಏನು ನಮ್ಮ ಅಂದ್ರೆ- ಡೆವಲಪ್ಮೆಂಟ್ ಆಗ್ಬೇಕಲ್ಲ ಸರ್. ಅಲ್ಲಲ್ಲ ಸರ್, ಈಗ ಸಂಬಳ ಕೊಡ್ಲಿಕ್ಕೆ ಕೊಡ್ಲೇಬೇಕು, ಕೆಲಸ ಮಾಡೋದ್ರಿಂದ ಸಂಬಳ ಕೊಡ್ಲೇಬೇಕು. ಈಗ ನಾನು ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಸರ್, ಒಂದು ಉದಾಹರಣೆ ಹೇಳ್ತೇನೆ. ನಿತ್ಯಾನಂದ ಮುಂಡೋಡಿ ಇರುವಾಗ ನಾವು ಗೇಟ್ ನಲ್ಲಿ ಒಂದು ಏನಾದ್ರು ಗೇಟ್ ಚಂದದ ಗೇಟ್ ಹಾಕ್ಬೇಕು ಅಂತ ಮಾಡಿದ್ದೆವು. ಮಾಡಿ ಅದಕ್ಕೆ ಮಾರ್ಬಲ್ ಎಲ್ಲ ಹಾಕ್ಬೇಕು ಅಂತ, ಅಥವಾ ಗ್ರಾನೈಟ್. ಈ ದಿವಸದಲ್ಲಿ ಒಂದು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗದಿದ್ರೆ 7 ವರ್ಷದಲ್ಲಿ ಸರ್, ಈ ಕ್ಲರ್ಕ್ಗಳು ಅಥವಾ ಅದಕ್ಕಿಂತ ನಿಮ್ಮಿಂದ ಕೆಳಗಿನವರನ್ನು ಇಲ್ಲಿ ಇಟ್ಟುಕೊಳ್ಬೇಕಾ? ನೀವು ಹೇಳಿ ಇದಕ್ಕೆ. ನಾನು ಬಂದಾಗಿಂದೂ ನೀವು ಬಂದ ಮೇಲೆ ನಾನು ಸುಮಾರು ಸತಿ ಹೇಳಿದ್ದೇನೆ. ಈ ತರ ಇದೆ. ಡಿಗ್ರಿ ಕಾಲೇಜಿಗೆ ಒಂದು ಮ್ಯಾಟ್ ಧರ್ಮಕ್ಕೆ ಮ್ಯಾಟ್ ಕೊಟ್ರು, ಅದನ್ನೊಂದು ಇಟ್ಲಿಕ್ಕೆ ಸೆಟ್ಟಿಗೆ ಇವರಿಗೆ ಒಂದು ಸ್ಕೆಚ್ ಚಿತ್ರ ನಮಗೆ. ನಾವು ಇನ್ನು ನೆಕ್ಸ್ಟ್ ಇಂಜಿನಿಯರ್ ವಿರುದ್ಧ ಹೋರಾಟ. ಅದು ಇಲ್ಲಿ ಓಪನ್ ಆಗಿ ಹೇಳುದು, ಯಾರು ಬೇಕಿದ್ರು ಹೋಗಿ ಹೇಳಿ. ನಾವು ನೆಕ್ಸ್ಟ್ ನಮ್ಮ ಇಡೀ ಸಂಸ್ಥೆ ಹಾಳಾಗಲಿಕ್ಕೆ ಕಾರಣ ಇಂಜಿನಿಯರಿಂಗ್ ಇವಾಗ. ಹಾಗಂತ ಅವರು ಮಾಡಿದ್ದಾರೆ. ಇಲ್ಲ ಸರ್, ನೋಡಿ, ಒಂದು ವೇಗ ಉಂಟು. ಒಂದು ಕಾರ್ ನೀವು ಇನ್ನೋವಾ ಕಾರ್ ತಗೊಂಡ್ರೆ 150ರಲ್ಲಿ ಆದ್ರೂ ಹೋಗ್ಬೇಕಲ್ಲ ಅದು ಸ್ವಲ್ಪ. ಅದು ಇಲ್ಲಾಂದ್ರೆ ಒಂದು 80ರಲ್ಲಿ ಆದ್ರೂ ಹೋಗ್ಬೇಕಲ್ಲ ಇನ್ನೋವಾ ಕಾರು. ಅಷ್ಟು ಲಕ್ಷ ಯಾಕೆ ಕೊಡುದು ಅದಕ್ಕೆ? ಅಷ್ಟು ಫಾಸ್ಟ್, ಅವ್ರಿಗೆ ಅಷ್ಟು ಸಂಬಳ ಕೊಟ್ಟು ಅಷ್ಟು ಕೆಲಸ ಮಾಡ್ಬೇಕು ಅವರು. ಅಷ್ಟು ಬೇಕಲ್ಲ ಸರ್. ಈಗ ನೀವು ಇದ್ರೆ ಒಂದು 80% ಆದ್ರೂ ಕೆಲಸ ಮಾಡ್ಬೇಕಲ್ಲ ಸರ್. ಇಲ್ಲಿ ನಿಮ್ಗೆ ಗೊತ್ತಲ್ಲ, ಇಲ್ಲಿ ಇದ್ದದಕ್ಕೆ ಎಲ್ಲ ವಿರೋಧ ಬರೆಯುವವರಲ್ಲದೆ ಸರಿಯೊಂದು ಮಾಡುವಂತ ಒಬ್ಬರ ಮನಸ್ಸಿನಲ್ಲಿ ಅಂತ ಹೇಳಿದ್ರೆ, ಈಗ ನಾವು ಇಷ್ಟಾದ್ರೂ ಒಗ್ಗಟ್ಟಾಗಿದ್ದೇವೆ. ಇನ್ನು ನೋಡಿ, ಇನ್ನು ಹಿಂದೂ ಸಮಾಜ ಮಾಡಿದ್ರೆ ನಾನು ಹೋರಾಟ ಮಾಡ್ತೇನೆ ಅವರ ವಿರುದ್ಧ. ಎಲ್ಲ ಹಿಂದೂಗಳು ಸೇರಿ ಈಗ ನಮ್ಮ ಸಂಸ್ಥೆ ಉಳಿಸಬೇಕು. ಹಿಂದೂ ಇದಲ್ಲ ಹೇಗೆ ಸರ್ ಬದುಕು ಸರ್ ಹೇಳುದು ನಾನು. ಪರಿಸ್ಥಿತಿ ಗೊತ್ತುಂಟು. ಶಿಕ್ಷಕರ ಸಂಘದಿಂದ ಒಂದು 5-6 ತಿಂಗಳು ಕೊಟ್ಟಿದೆ, 2-3 ಜನ. ನಮ್ಮಲ್ಲಿ ತಿಂಗಳು ಅವನ ಪರಿಸ್ಥಿತಿ ಹೇಗಿರ್ಬೋದು ನೋಡಿ. ಇನ್ನೊಂದು ಅವನ ಪರಿಸ್ಥಿತಿ ಸೂಸೈಡ್ ಮಾಡ್ಲಿಕ್ಕೂ ಸಾಕು. ಬೇರೆ ಬೇರೆ ಕೆಲವು ಸಹಿತ ಅದ ಸಮಸ್ಯೆ ಇದೆ. ಸಂಬಳ ಕರೆಕ್ಟ್ ಸರ್. ಅಲ್ಲ ಸರ್, ಈಗ ಈಗ ಸರಿ ಸರ್, ಒಂದು 3 ತಿಂಗಳು ಗರಿಷ್ಠ. ಯಾವ ಡಿಸಿ ಬದಲಾವಣೆ 3 ತಿಂಗಳು. 8 ತಿಂಗಳು ಅಂತ ಹೇಳಿದ್ರೆ ಕೇಳೋರಿಲ್ಲ ಇವರಿಗೆ. ಅವನು ಒಂದು ಮನೆ ಸಾಕ್ತಿರ್ತಾನೆ. ಅಷ್ಟು ಸಮಸ್ಯೆ ಉಂಟು. ಆ ಮನೆಯಿಂದ ಅವನೇ ಒಂದು ನಾವು ಬಾಡಿಗೆ ಮನೆಯಲ್ಲಿ ಇದ್ ಬಂದವರು ಅದು ನಮಗ್ ಗೊತ್ತಿದೆ. ಲೇಟ್ ಆದ್ರೆ ಏನ್ ಮಾಡ್ತಾರೋ ಅಂತ. ಸಮಸ್ಯೆ ಎಷ್ಟು ದುಡ್ಡು ಇದ್ದವನಿಗೂ ಅವನದು ಬಜೆಟ್ ಅದಕ್ಕಿಂತ ದೊಡ್ಡದೇ ಇರ್ತದೆ, ಭಟ್ರುಗಳದ್ದು ಬಿಟ್ಟು. ಬಾಕಿ ಇದೆಲ್ಲ ಒಂದೊಂದು ಟೈಮ್ ಬೇರೆ ಬೇರೆ ಬರ್ತಾರೆ. ಈಗ ನಮ್ದಾದ್ರೆ ಆಗಿಲ್ಲ, 100 ರೂಪಾಯಿ ಇದ್ರೆ 200 ರೂಪಾಯಿ ಹೇಗಾದ್ರೂ ಮಾಡಿ. 50 ರೂಪಾಯಿ 50 ಮಾನಸಿಕವಾಗಿ ಅವ್ರು ಹೋದ್ರೆ ಅಲ್ಲ, ಹಾಗೆ ಆಗ್ತದೆ ಅದು. ಎಜುಕೇಶನ್ ಈ ಇನ್ಸ್ಟಿಟ್ಯೂಷನ್ ಬಂದ್ ಮಾಡಿ ಕೊಡು. ಬಂದಂಗ್ ಮಾಡಿ. ಅಲ್ಲಲ್ಲ ನಾವೆಲ್ಲ ಹೋರಾಟ ಮತ್ತೆ ಬೇಡ, ಅದು ನಮ್ಮ ಆಪ್ತರು, ಇವರ ಆಪ್ತರು ಮೋಹನ್ ಸುಳ್ಳಿ ಏನ್ ಮಾಡಿದ್ರು ಕೇಳಿ. ಅಲ್ಲ, ಇನ್ನೊಂದೇನಂತಂದ್ರೆ ಯಾವುದೇ ಮೂಲಗಳಿಂದ ದುಡ್ಡು ಬಂದ್ರು ನಾವು ಏನ್ ಶಿಕ್ಷಣಕ್ಕೆ ಬಯಸ್ತೀವಲ್ಲ ಮಾಡ್ತೀವಲ್ಲ ಅದಕ್ಕಿಂತ ದೊಡ್ಡವಾದ ಪುಣ್ಯ ಕೆಲಸ. ಆದ್ರೆ 8 ತಿಂಗಳು ಪಾಠ ಮಾಡಿ ಮಕ್ಕಳನ್ನ ಎಜುಕೇಟೆಡ್ ಮಾಡಿದಂತ ಅವರಿಗೆ ಸಂಬಳ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮ ಹತ್ರ ಎಲ್ಲಿ ಪರಿಸ್ಥಿತಿ ಬಂತು? ಅವರು ಉಪವಾಸ ತಗೊಂಡು ಈ ಮಕ್ಕಳನ್ನು ಸಾಕ್ಬೇಕು. ಸರ್ಕಾರ ಕಾನೂನು ಹೇಳ್ತದೆ ಎಲ್ಲರ ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರಾಗಿರ್ಬೇಕು, ಎಜುಕೇಟೆಡ್ ಆಗಿರ್ಬೇಕು ಅಂತ. ಆ ಮಾರ್ಗದರ್ಶನ ಕೊಡುವಂತ ಮನೆಯಲ್ಲಿ ಬುತ್ತಿ ತಂದು ಇಲ್ಲಿ ಊಟ ಮಾಡುವಂತ ಟೀಚರ್ಗೆ ಸಂಬಳ ಕೊಡಕ್ಕೆ ಅರ್ಹತೆ ಇಲ್ಲಾದ್ರೆ ನಮ್ಮ ಟೇಬಲ್ ಅಲ್ಲಿ ಇಷ್ಟು ಇನ್ಕಮ್ ಬಂದು ಫಲದಾನ ಏನಿದೆ, ಅಂಶ ಏನಿದೆ? ತಾಯಿ ತಂದೆಗೆ ಊಟ ಕೊಡ್ಲಿಕ್ಕೆ ಅರ್ಹತೆ ಇಲ್ಲದ ಪರಿಸ್ಥಿತಿ. ಇಲ್ಲ, ಈಗ ನಾನು ಒಂದು ಪಾಠ ಮಾಡುವ ಟೀಚರ್ ಅಂದ್ರೆ ಮತ್ತೆ ಬೆಂಗಳೂರಿಗೆ ಹೋಗಬೇಕು. ನಾವು ಸೇರಿ ಹೋಗ್ತೀವಿ, ನೀವು ಬನ್ನಿ ಕರ್ಕೊಂಡು ಹೋಗ್ತೀವಿ. ನಾನು ಖರ್ಚು ನಾವು ಬರ್ತೇವೆ. ನಾವು ಮೊದಲು ಬರ್ತಿದ್ದೆವು, ಈಗಲೂ ಬರ್ತೇವೆ, ಮುಂದೆಯೂ ಬರ್ತೇವೆ. ಅಧಿಕಾರ ಇಲ್ಲದಿದ್ರು ನಾವು ಇಲ್ಲಿ ಪರ್ಮನೆಂಟ್ ಹೋರಾಟ ಸಮಿತಿ ಸದಸ್ಯರು. ಈಗ ಭಾರತದ ನಾಯಿ ಮತ್ತು ಅಮೆರಿಕದ ನಾಯಿಗಳಿದ್ದಾಗೆ ಇಲ್ಲಿ ಬೊಗಲಿಕ್ಕೆ ಆಗ್ತದೆ. ಅಮೆರಿಕರು ಬೊಗಳಿದ್ರೆ ಕೂಡಲೇ ಒಳಗೆ ಅದು ಸ್ಟೈಲ್ ಅದು ಬೇರೆ ಹಾಗೆ. ಬನ್ನಿ.
ಅಲ್ಲ ಧೈರ್ಯ ತುಂಬಲಿಕ್ಕೆ ನೀವು ಅದಿರಲ್ಲ ಅಂತ. ಕಾರ್ಯನಿರ್ವಹಣಾಧಿಕಾರಿಗಳು ಒಂದು ವಾರದಲ್ಲಿ ಅದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಒಂದು ವಾರದಲ್ಲಿ ಆಗದಿದ್ದರೆ ನಮ್ಮದು ಶಾಂತ ಹೋರಾಟ ಅಲ್ಲ, ಉಗ್ರವಾದ ಹೋರಾಟ. ಅದು ಯಾವ ರೀತಿ ಅಂತ ನಾವು ಪೊಲೀಸ್ ಮಾಹಿತಿ ಕೊಟ್ಟು ನಾವು ಮಾಡ್ತೇವೆ, ಅದನ್ನು ಮಾಡ್ತೇವೆ. ನಾವೀಗ ಟ್ರಸ್ಟ್ ಬೋರ್ಡ್ನವ್ರು ಬರಬೇಕಿದ್ರು 11 ಗಂಟೆಗೆ ಬರ್ತೇವೆ. ಅದು ಕೆಲವು ಟ್ರಸ್ಟಿಗಳು ದೇವಸ್ಥಾನದ ಪೂಜೆಯಲ್ಲಿ ತೊಡಗಿರುವುದರಿಂದ ಬರ್ಲಿಕ್ಕೆ ಆಗಲಿಲ್ಲ ಅಂತ. ಹಾಗೆ ಅಧ್ಯಕ್ಷರು ಮತ್ತೆ ಬಾಕಿದವರೆಲ್ಲ ರೆಡಿ ಇದ್ದಾರೆ ಅಂತ ಸುದ್ದಿ ಸಿಕ್ಕಿತ್ತು. ಆದರೆ ಕಾಯ್ಲಿಕ್ಕೆ ಬಾಕಿದವರಿಗೆ ಪುರ್ಸೋದಿಲ್ಲ. ನಾನು ಕಾಯ್ತೇನೆ, ಬಾಕಿದ್ದವರು ಹೋಗ್ತಾರೆ. ಎಲ್ಲರ ಪರವಾಗಿ ನಾವು ಕಾರ್ಯನಿರ್ವಹಣಾಧಿಕಾರಿಗೆ ಕೊಟ್ಟಿದ್ದೇವೆ, ಅವರು ಕೊಡ್ತಾರೆ. ಇವತ್ತಿನ ಮೀಟಿಂಗ್ ಅಲ್ಲಿ ಏನ್ ಡಿಸೈನ್ ಮಾಡ್ತಾರೆ ಅಂತ ನಾವು ಸಂಜೆ ಹೋಗಿ ಮಾಹಿತಿ ನಮ್ಮ ಈ ವರ್ಷದ ಬಜೆಟ್ ಈಗ ತಾನೇ ಒಂದು ವಾರದ ಹಿಂದೆ ಮಂಜೂರಾಗಿ ಬಂದಿದೆ. ಬಜೆಟಲ್ಲಿ ಹಣ ಸಹ ನಾವು ಅದಕ್ಕೆ ಇಟ್ಟುಕೊಂಡಿದ್ದೇವೆ ಅಲ್ವಾ. ಆದರೆ ಪ್ರತಿ ಇದಕ್ಕೆ ಪುನಃ ಸಂಬಳ ಕೊಡಬೇಕಾದ್ರೆ ಅನುಮತಿಯ ಬಗ್ಗೆ ನಾವು ಸಕ್ಷಮ ಪ್ರಾಧಿಕಾರ ನಮಗೆ ಇರುವಂಥದ್ದು ಮಾನ್ಯ ಮುಜರಾಯಿ ಆಯುಕ್ತರು. ನಾವು 3 ತಿಂಗಳ ಹಿಂದೆ 4 ತಿಂಗಳ 3 ಮೀಟಿಂಗ್ ಹಿಂದೆ ನಾವು ನಮ್ಮ ಆಡಳಿತ ವ್ಯವಸ್ಥಾಪನಾ ಸಮಿತಿ ಸಭೆಯಲ್ಲಿ ನಿರ್ಣಯ ಕೂಡ ಮಾಡಿದ್ದೇವೆ. 8 ವರ್ಷಗಳಿಂದ ಕೊಡ್ತಾ ಇದ್ದಾರೆ, ಇನ್ನೂ ಕೂಡ ಕೊಡೋದಕ್ಕೆ ಏನು ತೊಂದರೆ ಇಲ್ಲ. ಆದರೆ ಏನು ಅಂತ ಹೇಳಿದರೆ ಸಕ್ಷಮ ಪ್ರಾಧಿಕಾರ ಅಲ್ಲಿ ಮಾನ್ಯ ಆಯುಕ್ತರಿದ್ದ ಕಾರಣ ಅವರು ಇದಕ್ಕೆ ಹಿಂದೆ ಇದ್ದ ಆಯುಕ್ತರು ಈಗ 1-2 ತಿಂಗಳ ಹಿಂದೆ ತನಕ ಒಬ್ಬರು ಆಯುಕ್ತರಿದ್ದರು, ಅವರು ಅಲ್ಲಿಂದ ವರ್ಗಾವಣೆಯಾಗಿ ಏನೋ ಆಗಿ ಹೋದರು. ಅವರಿಂದ ಮತ್ತೆ ಹೊಸೊಬ್ಬರು ಬಂದರು. ಅವರು ಅದರ ಬಗ್ಗೆ ಒಂದಷ್ಟು ಡಿಸ್ಕಷನ್ಗಳನ್ನು ಮಾಡಿದರು. ಯಾರೇನು ಅಭಿಪ್ರಾಯ ಕೊಟ್ಟರು ಅಂತ ಗೊತ್ತಿಲ್ಲ. ಅವರು ಅದನ್ನು ಸರ್ಕಾರದ ಹಂತಕ್ಕೆ ಕಳಿಸಿದ್ದಾರೆ. ಸರ್ಕಾರದ ಕಾರ್ಯದರ್ಶಿ ಹಂತದಲ್ಲಿ ಇದೆ, ಅಂಡರ್ ಸೆಕ್ರೆಟರಿ ಹತ್ರ. ಅಂದರೆ ಅದು ಕಾರ್ಯದರ್ಶಿ ಅಂಡರ್ ಸೆಕ್ರೆಟರಿ ಫೈಲ್ ಪುಟ್ಟಪ್ಪಾಗಿ ಪ್ರಾಪರ್ ಚಾನಲಲ್ಲಿ ಹೋಗ್ತದೆ ಈಗ ಅಂತೇಳಿ ಆ ಥರ. ಸರಿ, ಅವರೇನಾದರೂ ಫೇವರ್ ಆಗಿ ಮಾಡಿದಾರಾ ಅದರ ಬಗ್ಗೆ ನಾವು ಕೂಡ ಆಗಾಗ ದೂರವಾಣಿ ಮುಖಾಂತರ ಅಥವಾ ಬೆಂಗಳೂರಿಗೆ ನಾವು ಹೋಗೋದೇ ಬೆಂಗಳೂರಿಗೆ ದೇವಸ್ಥಾನದ ಕೆಲಸಗಳಿಗೋಸ್ಕರ ಹೋದಾಗ ವಿಚಾರ ಮಾಡ್ತಾ ಇದ್ದೇವೆ. ನಮಗೆ ಅವರು ಇಷ್ಟ ತನಕ ಮಾಡುವುದಿಲ್ಲ ಅಂತ ಹೇಳಿಲ್ಲ, ಫೇವರ್ ಆಗಿ ಉತ್ತರಿಸಿದ್ದಾರೆ ನಮಗೆ. ಹಾಗೆಂತೇಳಿ ಮತ್ತೆ ಅವರು ಫೈಲ್ ಬರೆಯುವಾಗ ಅದರಲ್ಲಿ ಒಂದೊಂದು ನಿಯಮಗಳನ್ನು ಕೂಡ ಅವರು ಪ್ರಶ್ನೆ ಮಾಡ್ತಾ ಹೋಗಿದ್ದಾರೆ. ಈಗ ತಾತ್ಕಾಲಿಕ ಉಪನ್ಯಾಸಕರಿರ್ಬೋದು ಅಥವಾ ನಾನ್ ಟೀಚಿಂಗ್ ಇರ್ಬೋದು, ಅವರನ್ನು ನೇಮಕ ಮಾಡುವಾಗ ನೀವು ಸರ್ಕಾರದ ನಿಯಮಗಳನ್ನು ಅನುಸರಿಸಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಡಿಸ್ಕಸ್ ಮಾಡುವಾಗ. ಅದು ನಾವು ಏನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ ಅದಕ್ಕೆ, ಆ ನಿಯಮದಲ್ಲಿ ಅನುಸರಿಸಲಾಗಿದೆ ಅಂತ ಕೂಡ ನಮ್ಮ ಒಂದು ವೇಳೆ ನಾವು ಅನುಸರಿಸಿಲ್ಲ ಅಂತ ಆದರೂ ಸಹ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅನುಸರಿಸುವ. ಹಾಗೆಂತೇಳಿ ಈಗ ಕೆಲಸ ಮಾಡಿದ 8 ತಿಂಗಳ 9 ತಿಂಗಳು ಎಷ್ಟಾಯಿತು ಈಗ ಸಂಬಳ ಕೊಡೋದು, ಅದನ್ನು ನಾವು ಕೊಡಲೇಬೇಕಲ್ಲ ದುಡ್ಡವರಿಗೆ. ಆ ರೀತಿಯ ಒಂದು ಮಾನವೀಯತೆ ದೃಷ್ಟಿಯಿಂದ ಮತ್ತು ಅವರ ವಿವೇಚನೆಗೆ ಅನುಗುಣವಾಗಿ ಯಾರು ಕಮಿಷನರ್ ಸಕ್ಷಮ ಪ್ರಾಧಿಕಾರ ಅವರು ಅದನ್ನು ಸರ್ಕಾರಕ್ಕೆ ಹಾಕುವಂಥ ಅಗತ್ಯ ಇರಲಿಲ್ಲ, ಆದರೂ ಅವರು ಅದನ್ನು ಸರ್ಕಾರಕ್ಕೆ ಹಾಕಿದ್ದಾರೆ. ನಾವು ಮಾನ್ಯ ಸಚಿವರಲ್ಲಿ ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಅವರು 2-3 ತಿಂಗಳ ಹಿಂದೆ ನಾವು ಈ ಬಗ್ಗೆ ಪ್ರಸ್ತಾವನೆ ಕಳಿಸುವಾಗ ಹೋಗುವಾಗಲೇ ಮಾಡಿದ್ಲೇ ಹೇಳಿದ್ದಾರೆ. ಅವರು ಕೂಡ ಅವರಿಗೆ ಯಾವ ರೀತಿ ಅಧಿಕಾರಿಗಳನ್ನು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಒಬ್ಬರು ಸದಸ್ಯರಲ್ಲಿ ಸಬ್ ಕಮಿಟಿ ಸದಸ್ಯರು ಈಗ ಹೇಳಿದರು ಇವರ ಹತ್ರ ನಾಳೆಲ್ಲ ನಾಡ್ದು ಆಗ್ತದೆ, ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಅವರನ್ನು ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಶೋಕ್ ನಗರದವರಾಗಿ ಹೇಳಿದ್ರು ನಾಳೆಲ್ಲ ನಾಡ್ದು ಗೊತ್ತಿಲ್ಲ. ನಮ್ಮ ಅಂಡರ್ ಸೆಕ್ರೆಟರಿ ಕಡೆ ಹೋಗೋದು, ಅಲ್ಲಿಂದ ಸೆಕ್ರೆಟರಿಗೆ ಹೋಗಿ ಅಷ್ಟು ಮಾಹಿತಿ ನಮಗೆ ಸಹ ದೂರವಾಣಿ ಮುಖಾಂತರ ನಾವು ದಿನ ಅದರ ಫಾಲೋಅಪ್ ಇದ್ದೇವೆ. ನಮಗೆ ಕೂಡ ಅಲ್ಲಿ ಒಂದಷ್ಟು ಜನ ಇದ್ದಾರೆ, ಅಲ್ಲಿ ಒಂದು ಕ್ಲರ್ಕ್ ಮಟ್ಟದವರ ಟ್ರೀಟ್ ಕೇಳಿದ್ರು ಸಹ ನಮಗೆ ಮಾಹಿತಿ ಸಿಗ್ತದೆ, ನಮಗೆ ಜನ ಇದ್ದಾರೆ. ಹಾಗಂತ ಈಗ ನಮ್ಮ ಅಶೋಕ್ ನಕ್ಕರಜವರು ಈಗ ಹೇಳಿದ್ದಾರೆ, ನಿಮ್ಮೊಟ್ಟಿಗೆ ಹೇಳಿದಲ್ಲ ಮತ್ತೆ ನಿಮ್ಮೊಟ್ಟಿಗೆ ಅಲ್ಲ ಅವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ನಾಳೆಲ್ಲ ನಾಡ್ದು ಆಗ್ತದೆ ಅಂತ ಹೇಳಿದ್ದಾರೆ. ಈಗ 1 ತಿಂಗಳು ಕಳೆದು ಆಗ್ತಾ ಇದೆ ನಾನು ಹೇಳ್ತೇನೆ, 3 ದಿವಸ ಆಗುದಿಲ್ಲ, ಅದು ಸುಳ್ಳು. ಅದನ್ನು ನಾವು ನಂಬುದಿಲ್ಲ. ಈಗ ನಮ್ಮ ವಾದ ಇದು ಬಜೆಟ್ ಏಪ್ರಿಲ್ ಆಗದೆ 1 ವರ್ಷದ್ದು ಎಲ್ಲ ಖರ್ಚು ಮಾಡಿದಿರಿ. ಈಗ 8 ತಿಂಗಳಲ್ಲ, ಒಂದು 5 ತಿಂಗಳ ಸಂಬಳ ಕೊಡಿ ಅಂತ ಹೇಳುದು. ಮಂಜೂರಾತಿಗೆ ಒಳಪಟ್ಟು ಕೊಡಿ ಅಷ್ಟೇ ಹೇಳುದು. ಅಲ್ಲ ನಾವು ಕೊಡ್ಬೋದು ಅಂತ ನಿರ್ಣಯ ತಗೊಂಡಿದ್ದೇವೆ. ನೀವು ತಗೊಳ್ಳಿ. ಈಗ ಅವ್ರೇನು ಅಭಿಪ್ರಾಯ ಹೇಳ್ತಾರೆ, ಈಗ ಅವರು ಅದನ್ನ ಹೇಳಿದ್ದಾರೆ. ನಿರ್ಣಯದಲ್ಲಿ ಅವರೇನು ಆಕ್ಷೇಪ ಬರಲಿಲ್ಲ. ಅದೇ ನೀವು ಹೇಳಿದ್ದೀರಿ, ನಾವು ನಿರ್ಣಯ ತಗೊಂಡು ಅದನ್ನ ಘಟನೋತ್ತರ ಮಂಜೂರಾತಿನ ಕೊಡ್ತಾ ಇದ್ದೀವಿ, ಘಟನೋತ್ತರ ಮಂಜೂರಾತಿ ಕೊಡಿ ಅಂತ ಒಂದು ಪ್ರಸ್ತಾವನೆ ಇವತ್ತೇ ಕಳಿಸ್ಕೊಟ್ಬಿಡು. ಅವರು ಘಟನೋತ್ತರ ಮಂಜೂರಾತಿಗಾಗಿ ಕೊಡಿ ಅಂತೇಳಿ ಅವರು ಕೊಟ್ಟ ಮೇಲೆ ಸರ್ಕಾರಕ್ಕೆ ಹೋಗಿರೋದ್ರಿಂದ ಮಂಜೂರಾತಿ ಅಂದ್ರೆ ಏನು
ನಾವು ನಮ್ಮ ಅಧಿಕಾರದಲ್ಲಿ ಮಂಜೂರು ಮಾಡಿಬಿಟ್ರೆ ಮತ್ತೆ ಅದಕ್ಕೆ ಇಲ್ಲ, ಈ ಮಾಡಿಬಿಟ್ಟು ಸರ್ಕಾರ ಪ್ರಸ್ತಾವನೆಯನ್ನು ಮತ್ತೆ ಅದಕ್ಕೆ ಸರ್ಕಾರಕ್ಕೆ ಹೋಗಿರೋದ್ರಿಂದ ಘಟನೋತ್ತರ ಮಂಜೂರಾತಿ ಕೋರಿದ್ರೆ ಪುನಃ ಕೇಳಲಿಕ್ಕೆ ಉಂಟಾ? ಇಲ್ಲ ಅಲ್ಲ, ಅನುಮತಿ ಘಟನೋತ್ತರ ಅನುಮತಿ ಕೊಟ್ಟರು ಅದು ಸೇಮ್ ಅಲ್ಲ, ಅನುಮತಿ ಕೊಟ್ಟಾಗೆ ನೀವು ಘಟನೆಗೆ ಮೊದಲೇ ನೀವು ದುಡ್ಡು ಕೊಟ್ಟು ಆದ್ಮೇಲೆ ಮತ್ತೆ ಅಲ್ಲ, ಹಾಗೆ ಮಾಡ್ಲಿಕ್ಕೆ ಅದು ಕಾನೂನಲ್ಲಿ ತೊಡಗಿರ್ತದೆ. ಅವಕಾಶ ಇದೆ. 11 ತಿಂಗಳ ಮಟ್ಟಿಗೆ ಮಾತ್ರ ಅದು ನಾವು ನೀವು 5 ತಿಂಗಳು ಕೊಡಿ ಅಂತ ಹೇಳುದು, ದಿನಗೂಲಿ ನೌಕರರಿಗೆ ಕೊಡುವಷ್ಟು ವೇತನ ಆದ್ರೂ ಪಾವತಿ ಮಾಡಿ ಅಂತ ನಮ್ಮ ಒತ್ತಾಯ ಅಷ್ಟೇ. ಅದನ್ನು ಮಾಡ್ಲಿಕ್ಕೆ ಸಾಧ್ಯ. ಒಂದು ನಿಮಿಷ, ನಮ್ಮ ಸಬ್ ಕಮಿಟಿಯಲ್ಲಿ ನಮ್ಮ ಅಧಿಕಾರಿ ಹೇಳಿ. ಒಪಿನಿಯನ್ ಅಲ್ಲ, ಏನಂತ ಹೇಳಿದ್ರೆ ನೋಡಿ, ನಾನು ಹೇಳುವಂಥದ್ದು ದೇವಸ್ಥಾನ ಸಿಬ್ಬಂದಿಗಳಿಗೂ ಕೊಡದಿದ್ರು ಅವರ ಕುಟುಂಬಕ್ಕೆ ಮಾತ್ರ ಸಮಸ್ಯೆ ಆಗಿತ್ತು. ಇಲ್ಲಿ ಶಾಲೆಯಲ್ಲಿ ಕೊಡದಿದ್ರೆ ಇಡೀ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತದೆ. ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ಆಗುವಂಥದ್ದು, ಮತ್ತೆ ಉಪನ್ಯಾಸಕರುಗಳ ಫ್ಯಾಮಿಲಿ ಸಮಸ್ಯೆ ಆಗುವಂಥದ್ದು. ಒಂದು ವೇಳೆ ದೇವಸ್ಥಾನದಲ್ಲಿ ನಾವು ಒಂದು ಸಂಬಳವನ್ನು ಕೊಡದಿದ್ರೆ, ಆ ವ್ಯಕ್ತಿ ಬರದಿದ್ರೆ ಅಲ್ಲಿ ದೊಡ್ಡ ಸಮಸ್ಯೆ ಆಗುದಿಲ್ಲ. ಇಲ್ಲಿ 8 ತಿಂಗಳು 9 ತಿಂಗಳು ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನ ನಾವು ಮೆಚ್ಚಿಕೊಳ್ಳುವಂಥದ್ದು. ಒಂದು ವೇಳೆ ನಾವು 1 ತಿಂಗಳು 2 ತಿಂಗಳು ಕ್ಲಾಸ್ ಮಾಡುದು ಅಂತ ಹೇಳಿದ್ರೆ ಯಾರು ಇದಕ್ಕೆ ಹೊಣೆ? ಯಾರು? ಈಗ ಬಜೆಟ್ ಮೊನ್ನೆ ಬಂದಲ್ವಾ ನಮಗೆ? ಬಜೆಟ್ ಸಂಬಳಕ್ಕೆ ಅದು ಬಜೆಟ್ ಇರಂಗಿಲ್ಲ. ಸಂಬಳ ಅದು ಬಜೆಟ್ ಸೇರಿ ಅಲ್ಲ ಸರ್. ಬಜೆಟ್ ಅಂದ್ರೆ ಏನು? ಬಜೆಟ್ ಅಂದ್ರೆ ಬಜೆಟ್ ಅಪ್ರೂವಲ್ ತಗೋಬೇಕು. ಆದ ಕಾನೂನು ಚೌಕಟ್ಟದಾಗ ಮತ್ತೆ ಅದನ್ನ ನಿಯಮಾನುಸಾರ ಮಾಡ್ಬೇಕಂತ ಬಜೆಟ್ ಅಪ್ರೂವಲ್ ಕೊಟ್ಟಿರ್ತಾರೆ. ಎಲ್ಲದಕ್ಕೂ ಹಾಗೇನೆ ಇರೋದು ಅಂತೇಳಿ ಆ ಅನುಮತಿಗೋಸ್ಕರವಾಗಿ ನಾವು ಹೆಲ್ಡಪ್ ಮಾಡ್ಬೇಕು. ಅನುಮತಿ ಹೌದು ಸರ್. ಕೆಲಸ ಮಾಡಿದವನಿಗೆ ವೇತನ ಸಂಬಳ ಅವರು ಅನುಮತಿ ಕೊಟ್ಟರು ಕೊಡೋದ್ರ ಸೆಕೆಂಡ್ ಅನುಮತಿ ಕೊಡದೇನೆ ಘಟನೋತ್ತರವಾಗಿ ಸಹ ನೀವು ಕೊಟ್ಟರು ಸಹ ಕೊಡುದು ಕೊಡ್ಲೇಬೇಕು. ಕೊಡುದು ನಾಳೆ ಅಂತ ಹೇಳಿದ್ರು ಈವರೆಗಿನ ಸಂಬಳ ಕೊಟ್ಟೇ ಕೊಡ್ಬೇಕು. ಹೌದು, ಏನ್ ಸಮಸ್ಯೆ ಇಲ್ಲ. ಅಲ್ಲ, ಕಮಿಷನರ್ ಜೊತೆ ನಾನು ಮಾತಾಡ್ತೇನೆ. ನೀವು ಧರಣಿ ಕೂತ್ಕೊಳ್ಳಿ. ಈಗ ನಾವು ಇಲ್ಲಿ ಕೂತ್ಕೊಳ್ಳಿದ, ನೀವು ಕಮಿಷನ್ ಆಫೀಸ್ ಕೂತ್ಕೊಳ್ಳಿ, ನಾವು ಸಹ ಬರ್ತೇವೆ ಒಟ್ಟಿಗೆ. ಹೋಗುವ, ನೀವು ಇಬ್ಬರು ಸಾಕು ಸಾಧಾರಣ. ನೀವು ಬನ್ನಿ, ಹೋಗುವ. ಅಲ್ವಾ? ಅದನ್ನ ಬಳಸಿಕೊಂಡು ನಾವು ಕೊಡ್ಬೋದಲ್ಲ? ಅಲ್ಲ, 8 ವರ್ಷದಿಂದ ಕೊಟ್ಟದಕ್ಕೆ ಅಬ್ಜೆಕ್ಷನ್ ಬರಲಿಲ್ಲ. 8 ವರ್ಷದಿಂದ ಕೊಟ್ಟಿದ್ದು ಶಿಕ್ಷಕರ ಸಂಘದಿಂದನೇ. ಅದೇನು ಡೆವಲಪ್ಮೆಂಟ್ ಫಂಡ್ ಅಂತ ಏನು ತಗೋತಿದ್ರಲ್ಲ, ಆ ಡೆವಲಪ್ಮೆಂಟ್ ಫಂಡ್ ಇಂದನೇ ಕೊಟ್ಕೋತ ಬಂದಿದ್ದಾರೆ.